ಸ್ನೇಹಿತರೆ, ಇನ್ನೊಂದು ವಿಡಿಯೋಕ್ಕೆ ಸ್ವಾಗತ. ಎಲ್ಲರಿಗೂ ವಿಶ್ವಕರ್ಮ ಯೋಜನೆಯ ತರಬೇತಿ ಹೇಗಿರುತ್ತೆ, ತರಬೇತಿ ಎಲ್ಲಿರುತ್ತೆ, ತರಬೇತಿ ಮೆಸೇಜ್ ನಿಮಗೆ ಯಾವ ಥರ ಬರುತ್ತೆ ಮತ್ತು 2500 ಪ್ಲಸ್ 1000 ಹೇಗೆ ಪಡೆಯಬೇಕು ಮತ್ತು 15,000 ಈ ವೋಚರ್ಸನ್ನು ನೀವು ಹೇಗೆ ಪಡೆಯಬೇಕು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಪಡೆಯಲು ಸ್ನೇಹಿತರೆ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಲೈಕ್ ಕೊಡುವ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇವಾಗ ಸರ್ವರ್ ಇಶ್ಯೂ ಇರುವುದರಿಂದ ಬಹಳ ಜನರಿಗೆ PM ವಿಶ್ವಕರ್ಮ ಅರ್ಜಿಯನ್ನು ಸಲ್ಲಿಸಲು ಬರುತ್ತಿಲ್ಲ. ಏಕೆಂದರೆ ಅಪ್ಲಿಕೇಶನ್ ಹಾಕುವಾಗ ಜಿಲ್ಲೆಯ ಹೆಸರು ತೋರಿಸ್ತಾ ಇಲ್ಲ, ಒಂದು ಪ್ರಾಬ್ಲಮ್ಮು. ಇನ್ನೊಂದು ಪ್ರಾಬ್ಲಮ್ ಸ್ನೇಹಿತರೆ, ಫಾದರ್ ನೇಮ್ ಆರ್ ಕೇರ್ ಆಫ್ ಹಸ್ಬೆಂಡ್ ನೇಮ್ ಅದು ಫಿಲ್ ಆಗ್ತಾ ಇಲ್ಲ ಸ್ನೇಹಿತರೆ. ಏಕೆಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಾಗ ಫೋನ್ ನಂಬರ್ ಸೇರ್ಪಡೆ ಮಾಡ್ತೀರಾ. ಆಧಾರ್ ಕಾರ್ಡ್ನಲ್ಲಿ ಕಳೆದು ಹೋಗಿರುತ್ತೆ ಫೋನ್ ನಂಬರು. ಆಧಾರ್ ಕಾರ್ಡ್ನಲ್ಲಿ ಫೋನ್ ನಂಬರ್ ಲಿಂಕ್ ಮಾಡಿಸುವಾಗ ನಿಮ್ಮ ತಂದೆ ಅಥವಾ ಕೇರ್ ಆಫ್ ಏನಿರುತ್ತೆ ಹಸ್ಬೆಂಡ್ ನೇಮ್ ಅಥವಾ ಫಾದರ್ ನೇಮ್ ಅದನ್ನು ಡಿಲೀಟ್ ಆಗ್ತಾ ಇದೆ ಸ್ನೇಹಿತರೆ. ಅಂಥವರು ಕೂಡ ಅರ್ಜಿಯನ್ನು ಸಲ್ಲಿಸುವಾಗ ಅಲ್ಲಿ ಫಾದರ್ ನೇಮ್ ಆಟೋಮೆಟಿಕ್ ಡಾಟಾ ಫೆಚ್ ಆಗ್ತಾಯಿಲ್ಲ. ಏಕೆಂದರೆ ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ಲಿಂಕ್ ಆಗಿ ಅಲ್ಲಿ ಕೇರ್ ಆಫ್ ಫಾದರ್ ನೇಮ್ ಆರ್ ಹಸ್ಬೆಂಡ್ ವೈಫ್ ಆಫ್ ಹಸ್ಬೆಂಡ್ ನೇಮ್ ಅಥವಾ ಅದು ಎರಡು ನೇಮ್ಸ್ ಡಿಲೀಟ್ ಆಗ್ತಾ ಇದ್ದಾವೆ. ಅದಕ್ಕೆ ಆ ಡಾಟಾ ಫೆಚ್ ಆಗ್ತಾ ಇಲ್ಲ ಸ್ನೇಹಿತರೆ. ಅದಕ್ಕೆ ಏನು ಮಾಡಬೇಕು ಮತ್ತು ಅರ್ಜಿ ಹೇಗೆ ಸಲ್ಲಿಸಬೇಕು ಮತ್ತು ಕೆಲವೊಬ್ಬರಿಗೆ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಬಟ್ ಅವರಿಗೆ ಇನ್ನೂ ಕೂಡ ಗ್ರಾಮ ಪಂಚಾಯತಿಯಿಂದ ಅಪ್ರೂವಲ್ ಆಗಿರೋದು ಮೆಸೇಜ್ ಬಂದಿಲ್ಲ. ಆಮೇಲೆ ನೆಕ್ಸ್ಟ್ ಕೆಲವೊಬ್ರದ್ದು ಬೆನಿಫಿಷರಿದು ಅರ್ಜಿ ಅಪ್ರೂವಲ್ ಆಗಿದೆ, ಬಟ್ ಆಫೀಸ್ DFO ಪೆಂಡಿಂಗ್ ಇದೆ ಅಂತ ಹೇಳಿ ಬರ್ತಾ ಇದೆ. ಮತ್ತು ಕೆಲವೊಬ್ಬರಿಗೆ DFO ಎಲ್ಲ ಸಕ್ಸಸ್ ಆಗಿದೆ. ಹೇಗೆ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಎಂದು ಅವರಿಗೆ ಪ್ರಾಬ್ಲಮ್ ಇದೆ ಸ್ನೇಹಿತರೆ. ಸರ್ಟಿಫಿಕೇಟನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ಎಂದು ನಾನು ನಿಮಗೆ ನಂದು ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋವನ್ನು ಹಾಕಿದ್ದೀನಿ ಸ್ನೇಹಿತರೆ. ಆ ವಿಡಿಯೋ ನೋಡಿ ನೀವು ನಿಮ್ಮ ಸರ್ಟಿಫಿಕೇಟ್ ಮತ್ತು ID ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಇನ್ನೊಂದು ಮಾತು, ನಿಮಗೆ ಪೋಸ್ಟಿಗೆ ಬಂದವರಿಗೆ ಮಾತ್ರ ಟ್ರೈನಿಂಗ್ ಅಂತ ಹೇಳಿದ್ದೆ ಸ್ನೇಹಿತರೆ ಒಂದು ವಿಡಿಯೋದಲ್ಲಿ. ಬಟ್ ನಿಮಗೆ ಅಪ್ರೂವಲ್ ಆಗಿ ನಿಮ್ಮ ID ಮತ್ತು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಂಡ್ರೂ ಸಹ ನಿಮಗೆ ಟ್ರೈನಿಂಗನ್ನು ಸ್ಲಾಟನ್ನು ಬುಕ್ ಮಾಡಬಹುದು. ಪೋಸ್ಟಿಗೆ ಅಕಸ್ಮಾತ್ ಬಂದಿಲ್ಲ ಅಂದರೆ ಕೆಲವೊಬ್ಬರಿಗೆ ಅಡ್ರೆಸ್ ಗೊತ್ತಿರಲ್ಲ ಸ್ನೇಹಿತರೆ. ಅಡ್ರೆಸ್ ಗೊತ್ತಿದ್ರೂ ಕರೆಕ್ಟಾಗಿ ಟೈಮಿಗೆ ನಿಮಗೆ ಪೋಸ್ಟಿಗೆ ಬಂದಿರಲ್ಲ. ಅಂಥವರು ಏನು ಮಾಡಬೇಕು, ಹೇಗೆ ಟ್ರೈನಿಂಗಿಗೆ ಬುಕ್ ಮಾಡಬೇಕು ಎಲ್ಲ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ, 1 by 1. ಮೊದಲನೆಯಾಗಿ ಸ್ನೇಹಿತರೆ, ನಿಮ್ಮ ಅರ್ಜಿಯ ಸ್ಥಿತಿ ಹೇಗೆ ಸ್ಟೇಟಸ್ ಚೆಕ್ ಮಾಡಬೇಕು, ಹೇಗೆ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡಬೇಕು ಎಂದು ಅದು ಸಹ ನಾನು ನಿಮಗೆ ವಿಡಿಯೋ ನನ್ನ ಈ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಆ ಒಂದು ಮೆಥಡ್ ಫಾಲೋ ಮಾಡಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಇವಾಗ ಈ ಒಂದು ವಾರದಿಂದ ಅಂದರೆ ಸರ್ವರ್ ಭಾಳ ಸಮಸ್ಯೆ ಬರ್ತಾ ಇದೆ. ನಾಳೆ ಇರುವಂತಹ ಲೈವ್ ಸೆಷನ್ನು ಕೂಡ ಸರ್ವರ್ ಸಮಸ್ಯೆ ಇರುತ್ತೆ. ಬಟ್ ಎಷ್ಟಾಗುತ್ತೆ ನಾನು ನಿಮಗೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಸರ್ವರ್ ಚೆನ್ನಾಗಿದ್ದರೆ ಎಲ್ಲರ ಅರ್ಜಿಯ ಸ್ಥಿತಿ, ಎಲ್ಲರ ಪ್ರಾಬ್ಲಮ್ಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನನ್ನ ಕೈಯಿಂದ ಪ್ರಯತ್ನನೂ ಪಡ್ತೀನಿ ಸ್ನೇಹಿತರೆ ನಿಮಗೆ ಸೊಲ್ಯೂಷನ್ ಕೊಡೋಕ್ಕೆ. ಸ್ನೇಹಿತರೆ, ತರಬೇತಿ ನಿಮಗೆ ಟೋಟಲ್ 6 ಡೇಸ್ ಇರುತ್ತೆ ಸ್ನೇಹಿತರೆ. 6 ದಿನ ಕಂಪಲ್ಸರಿ ತರಬೇತಿ ಇರುತ್ತೆ. ಎಂಥವ್ರಿಗೆ ಅಂತ ಹೇಳಿದರೆ ಸ್ನೇಹಿತರೆ, ಆಲ್ರೆಡಿ ಅಪ್ರೂವಲ್ ಅಪ್ಲಿಕೇಶನ್ಸ್ ಯಾರ್ಯಾರು ಅಪ್ರೂವಲ್ ಆಗಿದ್ದಾವೆ ಎಲ್ಲರದು, ಯಾರ್ಯಾರು ತಮ್ಮ ID ಕಾರ್ಡ್ ಮತ್ತು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಅವರೆಲ್ಲರಿಗೂ ಸರ್ಟಿಫಿಕೇಟಿಗೆ ಅರ್ಹರು ಸ್ನೇಹಿತರೆ. ನಿಮಗೆ ಪೋಸ್ಟಿಗೆ ಬಂದಿಲ್ಲ ಅಂದ್ರೂ ಸಹ ಸ್ನೇಹಿತರೆ, ಅಕಸ್ಮಾತ್ ನಿಮಗೆ ಪೋಸ್ಟಿಗೆ ಬಂದಿಲ್ಲ ಅಂದರೆ ನಿಮ್ಮ ಬೆನಿಫಿಷರಿ ಲಾಗಿನ್ ಐಡಿಯಲ್ಲಿ ನಿಮ್ಮ ಸರ್ಟಿಫಿಕೇಟ್ ಮತ್ತು ID ಕಾರ್ಡನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಇಟ್ಕೊಂಡ್ರೆ ಸ್ನೇಹಿತರೆ ಟ್ರೈನಿಂಗಿಗೆ ಬುಕ್ ಮಾಡ್ಬೋದು ಸ್ನೇಹಿತರೆ. ಟ್ರೈನಿಂಗ್ ಹೇಗೆ ಬುಕ್ ಮಾಡೋದು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ನೀವು ಅರ್ಹರು, ಏಕೆಂದರೆ ನಿಮ್ಮದು ಅಪ್ರೂವಲ್ ಆದ ನಂತರನೇ ನಿಮ್ಮ ಲಾಗಿನ್ ಐಡಿಯಲ್ಲಿ PM ವಿಶ್ವಕರ್ಮ ಯೋಜನೆಯ ಸರ್ಟಿಫಿಕೇಟ್ ಮತ್ತು ID ಕಾರ್ಡ್ ಡೌನ್ಲೋಡ್ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಇನ್ನು ಯಾರಿಗೆ ಅಪ್ರೂವಲ್ ಆಗಿಲ್ಲ, ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅಂಥವ್ರಿಗಿನ್ನೂ ಅದು ಸರ್ಟಿಫಿಕೇಟ್ ಮತ್ತು ID ಕಾರ್ಡ್ ಜನ್ರೇಟ್ ಆಗೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಎಲ್ಲ ಕಡೆ ಎಲ್ಲ ಪ್ರೊಸೀಜರ್ ಥರ ಅಪ್ರೂವಲ್ ಆದ ನಂತರನೇ ನಿಮ್ಮ ಸರ್ಟಿಫಿಕೇಟ್ ಮತ್ತು ID ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಪೋಸ್ಟಿಗೆ ಬಂದಿಲ್ಲ ಆದ್ರೂ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ತರಬೇತಿ ಕೇಂದ್ರಕ್ಕೆ ನೀವು ಬುಕ್ ಮಾಡ್ಕೋಬೋದು ಸ್ನೇಹಿತರೆ. ಕೆಲವೊಂದು ಮೆಸೇಜಸ್ ಬರ್ತದೆ ಸ್ನೇಹಿತರೆ, ವಾಟ್ಸಪ್ ಮುಖಾಂತರ ಬರ್ತದೆ ಸ್ನೇಹಿತರೆ. ವಾಟ್ಸಪ್ ಮುಖಾಂತರ ಬರುವಂತಹ ಮೆಸೇಜಸ್ಗಳಲ್ಲಿ ನಿಮಗೆ ಅಭಿನಂದನೆಗಳು ಅಂತ ಹೇಳಿ ಮೆಸೇಜ್ ಬರ್ತೈತೆ. ನೀವು 15,000 ಕಿಟ್ಟಿಗೆ ಮತ್ತು ಟ್ರೈನಿಂಗಿಗೆ ಮತ್ತು 1 ಲಕ್ಷ
ರಿಂದ 3 ಲಕ್ಷವರೆಗೆ ನೀವು ಸಾಲ ಪಡೆಯೋಕ್ಕೆ ನೀವು ಅರ್ಹರು ಅಂತ ಹೇಳಿ ಈ ರೀತಿ ಮೆಸೇಜ್ ಬರ್ತಾ ಇದೆ. ಮತ್ತು ಅದರಲ್ಲಿ ತರಬೇತಿ ನೀಡಿರುವಂತಹ ಇಬ್ಬರ ಅಥವಾ ಒಬ್ಬರ ಕಾಂಟ್ಯಾಕ್ಟ್ ನಂಬರು ಕೂಡ ನಿಮಗೆ ವಾಟ್ಸಪ್ ಮೂಲಕ ಮೆಸೇಜ್ ಬರ್ತಾ ಇದೆ. ಹೌದು ಸ್ನೇಹಿತರೆ, ಇವಾಗ ಕೆಲವೊಬ್ಬರು ಫ್ರಾಡು ನಡೀತಾ ಇದೆ. ಏಕೆಂದರೆ ನಿಮಗೆ PM ವಿಶ್ವಕರ್ಮ ಸೆಂಟ್ರ್ ತರಬೇತಿಗೆ ನಾವು ಫೋನ್ ಮಾಡ್ತಾ ಇರೋದು, ನೀವು ಕಾಲ್ ಮಾಡಿ OTP ಹೇಳಿ ನಾವು ಬುಕ್ ಮಾಡ್ತಾಯಿದ್ದೀವಿ ಅಂಥೇಳಿ, ಅದು ಕೆಲವೊಂದು ಕಡೆ ಫ್ರಾಡು ನಡೀತಾ ಇದೆ. ಬಟ್ ನೀವು ಕರೆಕ್ಟಾಗಿ ಕನ್ಫರ್ಮೇಷನ್ ತಗೊಂಡು ಅವರ ಅಡ್ರೆಸ್ ಎಲ್ಲಿದೆ ಫಸ್ಟನ್ನು ನೀವು ಚೆಕ್ ಮಾಡಿಕೊಂಡು ನೀವು ಅವರಿಗೆ OTPಯನ್ನು ಹೇಳಬೇಕು ಸ್ನೇಹಿತರೆ. ಇಲ್ಲಾಂದರೆ ಹೇಳಬೇಡಿ ಸ್ನೇಹಿತರೆ. ಇನ್ನೊಂದು ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ, ತರಬೇತಿ ಕೇಂದ್ರ 1 ರಿಂದ 5 ಅಥವಾ 6 ದಿನ ಕಂಟಿನ್ಯೂ ನೀವು ತರಬೇತಿಗೆ ಹೋಗಬೇಕು. ತರಬೇತಿ ಆದ ನಂತರ ಸ್ನೇಹಿತರೆ, 3 to 1 ವೀಕ್ ಒಳಗಡೆ, 3 ರಿಂದ 1 ವಾರದ ಒಳಗಡೆ ನಿಮ್ಮ ಅಕೌಂಟಿಗೆ 2,500 ಪ್ಲಸ್ ನಿಮ್ಮ ಟ್ರಾವೆಲಿಂಗ್ ಚಾರ್ಜ್ 1,000 ಸಹ ನಿಮ್ಮ ಅಕೌಂಟಿಗೆ ಬರುತ್ತೆ. ಇದು ಒಂದು ಗುಡ್ ನ್ಯೂಸ್ ಸ್ನೇಹಿತರೆ. ನಿಮಗೆ 2,500 ಪ್ಲಸ್ 1,000 ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಟ್ರೈನಿಂಗ್ ಆದ 1 ವಾರ ನಂತರ ಸ್ನೇಹಿತರೆ, 1 ವಾರ ಒಳಗಡೆ ನಿಮಗೆ ನಿಮ್ಮ ಖಾತೆಗೆ ಬರುತ್ತೆ. ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಗೊತ್ತಿದೆ ಸ್ನೇಹಿತರೆ, ನೀವು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಕೊಟ್ಟಿದ್ರಿ. ಆ ಅಕೌಂಟಿಗೆ ನಿಮ್ಮ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಅಮೌಂಟ್ ಪ್ಲಸ್ ವೆಹಿಕಲ್ ಚಾರ್ಜಸ್ ಅಂತ ಹೇಳಿ ಕೊಡ್ತಿದ್ದಾರೆ ಸ್ನೇಹಿತರೆ, ನಿಮ್ಮ ಅಕೌಂಟಿಗೆ ಬರುತ್ತೆ. ನೆಕ್ಸ್ಟ್ 6ನೇ ದಿನಕ್ಕೆ ನಿಮಗೆ PM ವಿಶ್ವಕರ್ಮ ಯೋಜನೆಯ ನಿಮಗೆ ಕಿಟ್ಟನ್ನು ಕೊಡ್ತಾರೆ. ನೆಕ್ಸ್ಟ್ 1 ವಾರ ಆದ ನಂತರ ಕಿಟ್ಟನ್ನು ಕೊಟ್ಟು ಮತ್ತು ಸರ್ಟಿಫಿಕೇಟ್ ಒಮ್ಮೆಲೆ ಕೊಡ್ತಾರೆ. ಆ ಸರ್ಟಿಫಿಕೇಟ್ ತೊಗೊಂಡು ಮತ್ತೆ ಬ್ಯಾಂಕ್ ಮುಖಾಂತರ ನೀವು ಯಾವ ಬ್ಯಾಂಕ್ ಅಡ್ರೆಸ್ ಕೊಟ್ಟಿದ್ರಿ, ನೀವು ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಟಿದ್ರಿ, ಆ ಬ್ಯಾಂಕ್ನಲ್ಲಿ ನಿಮಗೆ 1 ಲಕ್ಷದಿಂದ ನಿಮಗೆ 3 ಲಕ್ಷವರೆಗೆ ಸಾಲವನ್ನು ಮತ್ತೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೆ ಮತ್ತೆ ಆನ್ಲೈನಲ್ಲಿನೇ ನೀವು ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಯಾವ ರೀತಿ ಹೇಗೆ ಅಪ್ಲೈ ಮಾಡಬೇಕು, ಈ ಟ್ರೈನಿಂಗ್ ಎಲ್ಲ ಆದಮೇಲೆ ಯಾರು ಸೆಲೆಕ್ಷನ್ ಆಗುತ್ತೆ ನೋಡ್ಕೊಂಡು ನಿಮಗೊಂದು ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಮ್ಮ ಯೂಟ್ಯೂಬ್ ಇಮ್ರಾನ್ ರಜಾ ಟೆಕ್ ಚಾನಲಿಂದ ಮಾಹಿತಿಯನ್ನು ನೀಡುತ್ತೇನೆ ಸ್ನೇಹಿತರೆ. ಇವಾಗ ಟ್ರೈನಿಂಗಿನ ವಿಷಯ ಇಷ್ಟ ಆಯಿತು ಸ್ನೇಹಿತರೆ. ನೆಕ್ಸ್ಟ್ ಇನ್ನು ಕೆಲವೊಬ್ಬರಿಗೆ ಭಾಳ ಸಮಸ್ಯೆ ಐತೆ, ಭಾಳ ಪ್ರಶ್ನೆಯನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ನಾಳೆ PM ವಿಶ್ವಕರ್ಮ ಲೈವ್ ಸೆಷನ್ ನಡೆಸಬೇಕು ಅಂತ ಇದ್ದೀನಿ. ಸರ್ವರ್ ಚೆನ್ನಾಗಿದ್ದರೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಾನು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಎಲ್ಲ ಪ್ರಾಬ್ಲಮ್ ಏನೇನೈತೆ ಅಂತ ಹೇಳಿನೂ ಮಾಡ್ತೀನಿ ಸ್ನೇಹಿತರೆ. ಕೆಲವೊಂದು ಊರುಗಳಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ತಮ್ಮ ಅಧ್ಯಕ್ಷರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಸ್ನೇಹಿತರೆ, ಅವ್ರ ಹತ್ರ ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿ ಕಳ್ಕೊಂಡಿದ್ದಾರೆ. ಆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹೇಗೆ ಪಡೆದುಕೊಳ್ಳಬೇಕು, ಯಾವ ರೀತಿಯಲ್ಲಿ ನೀವು ಅಪ್ರೂವಲನ್ನು ಮಾಡಿಸ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಹಿತಿ ನಾಳೆ ಇರುವಂತಹ ಲೈವ್ ಸೆಷನ್ನಲ್ಲಿ ನಾವು ನೋಡೋಣ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಇತರೆ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ಹೊಸ ಇದೇ ಥರ ನೋಟಿಫಿಕೇಷನ್ ನೋಡಲು. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.